ಮಾಧ್ಯಮದವರಿಗೆ ನಾನು ಸ್ವಾಗತಿಸುತ್ತಾ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತನಿಯ ಕೊರಗ ಮತ್ತು ಖನ ಅಂತೇಳಿ ಎರಡು ಮೂವಿಯನ್ನು ಮಾಡಲಿಕ್ಕೆ ನಾನು ಬಯಸಿದ್ದೇನೆ. ಕೊರಗ ತನಿಯ ಸಿನಿಮಾವನ್ನು 6 ಭಾಷೆಯಲ್ಲಿ ಮಾಡಬೇಕಂತೇಳಿ ನಾನು ಅದನ್ನು ಫುಲ್ಲು ಸಂಪೂರ್ಣ ಕಥೆ ಮಾಡಿಕೊಂಡು ಮಾಡಬೇಕಂತೇಳಿ ನಾನು ಇಚ್ಛಿಸಿದ್ದೇನೆ. ಹಾಗೆ ನಾನು ಯಾಕೆ ಹೇಳಿದರೆ, ನಾನಿಂದ ಮುಂದೆ ಕೋಟಿ ಚೆನ್ನೈ ಸಿನಿಮಾನು ಮಾಡಿ ನನಗೆ ಒಂದು ಜಾಗತಿಕ ಫಿಲ್ಮಲ್ಲಿ ನ್ಯಾಷನಲ್ ಅವಾರ್ಡ್ ಬಂದಿರ್ತದೆ. ಅದೇ ರೀತಿ ಇನ್ನೊಂದು ದೇವಪೂಜಾ ಸಿನಿಮಾ ಮಾಡಿ ನಾನು ಅರ್ಧದಲ್ಲಿ ನಿಲ್ಲಿಸಿದ್ದೇನೆ. ಯಾಕೆ ಹೇಳಿದರೆ, ಕೋಲದಲ್ಲಿ ಕೇಳುವಾಗ ಒಂದು 3-4 ವರ್ಷ ಬೆನ್ನು ಹೋಗಿ ನಾನು ಕೋಲದಲ್ಲಿ ಕೇಳುವಾಗ ಫಿಲ್ಮ್ ಮಾಡಬೇಡಿ ಅಂತೇಳಿ ನನಗೆ ಅಲ್ಲಿ ಟೆಂಪಲಲ್ಲಿ ದೇವಸ್ಥಾನದಲ್ಲಿ ಇದು ಬಂತು ಕೋಲ ಆಗುವಾಗ. ಆಗ ಲಾಸ್ಟಿಗೆ ಆಗುವಾಗ 7 ವರ್ಷ ಆಗುವಾಗ ಹೇಳಿದರು, ನೀವು ಅದನ್ನು ಹೆಸರನ್ನು ಚೇಂಜ್ ಮಾಡಿದರೆ ನೀವು ಮಾಡ್ಬೋದು, ಇದನ್ನು ಮಾಡಬೇಡಿ ಅಂತ ಹೇಳಿದರು. ಅದೇ ರೀತಿ ನಾನೊಂದು 8ನೇ ವರ್ಷಕ್ಕೆ ಹೋದಾಗ ತುಳುನಾಡ ವೀರ ಅಂತ ಮಾಡಿದೆ. ಆಗ ಏನೋ ನನಗೆ ಒಬ್ಬರು ಹೇಳಿದರು ಬಂದು, ಇದು ಕಾಂತಾರ ಪಿಕ್ಚರ್ ಆದಾಗ ಫಸ್ಟ್ ಆದಾಗ ಕಾಂತಾರ 1, ಕಾಂತಾರ 2 ಅಂತ ಆಗ್ತಾಯಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಉತ್ತಮವಾದ ಕೊರಗಜ್ಜಂದು ಪಿಕ್ಚರ್ ಮಾಡಿದ್ದೆ. ದೇವರ ಆಶೀರ್ವಾದ ಇದ್ದರೆ ನೀವು ಫಿಲಿಮು ಚಲನಚಿತ್ರದ ದೊಡ್ಡ ಮನುಷ್ಯರಾಗಿ ಕಾಂತಾರ ಅಂತೇಳಿ ತಲೆಯಲ್ಲಿ ಇಡಬೇಡಿ, ಅದಕ್ಕಿಂತ ಮೇಲೆ ಕೊರಗಜ್ಜನ ಕಥೆ ಚೆನ್ನಾಗಿದೆ ಮಾಡಿ ಅಂತ ಹೇಳಿ ಮತ್ತು GP ಅಂತೇಳಿ ಬಂದರು. ಸರ್ ಕಥೆ ಎಲ್ಲ ಸ್ವಲ್ಪ ನಾವು ಮಾಡಿದ್ದೀವಿ, ನೋಡೋದು ಅಷ್ಟು ಸ್ಟ್ರಾಂಗ್ ಇಲ್ಲ ಇತ್ತು. ಆಯಿತು, ಕೊರಗಜ್ಜ ಅಂತ ಹೇಳಿದ ಮೇಲೆ ನಾನು ಕೊರಗಜ್ಜನಲ್ಲಿ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ನಾನು 15 ವರ್ಷ ಹಿಂದೆ ಒಂದು ಕೋಲ ಬಾಕಿತ್ತು, ಅದು ನನಗೆ ಸಿಕ್ಕಲಿಕ್ಕೆ 2 ಕೋಲ ಬುಕ್ ಮಾಡಿದ್ದೆ. ಅದನ್ನು 1 ಕೋಲ ಕೊಡ್ತಾರೆ ಅಂತ ಹೇಳಿದಾಗ ನಾನು ಅಲ್ಲಿ ನಮ್ಮ ಕೊರಗಜ್ಜನ ಅಲ್ಲಿ ಹೋಗಿ ಕೋಲ ಮಾಡಿದಾಗ ಪುತ್ತರಲ್ಲಿ, ನೀವು ಸಿನಿಮಾ ಮಾಡೋದಕ್ಕೆ ಏನು ಅಭ್ಯಂತರ ಇಲ್ಲ, ನನ್ನ ಹೆಸರನ್ನು ನೀವು ಹಾಕಿ ಮಾಡಿ ಕೊರಗಜ್ಜ ಅಂತ ಹಾಕಿದ ಮೇಲೆ ಈ ಸಿನಿಮಾಕ್ಕೆ ಯಾವುದೇ ತೊಂದರೆ ಬರದ ಹಾಗೆ ನೋಡಬೇಕು, ನಿಮ್ಮ ಹಿಂದೆ ನಾನಿದ್ದೇನೆ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಮುಂಚಿನಾಗೆ ಆಗಬಾರ್ದು ಅಂತೇಳಿ ಕೈ ಮುಗಿದಾಗ ಮಾಡಿ ಅಂತೇಳಿ ಅವರು ಅಪ್ಪಣೆ ಕೊಟ್ಟ ಮೇಲೆ ನಾನು ಈ ಸಿನಿಮಾಕ್ಕೆ ಕೈ ಹಾಕಿದ್ದೇನೆ. ಅದೇ ರೀತಿ ಇನ್ನೊಂದು ಉದ್ಭವ ಮೂರ್ತಿ ಅಂತೇಳಿ ಅಲ್ಲಿ ಸಹ ಮೊನ್ನೆ 2 ಕೋಲ ಕೊಟ್ಟೆ. ಅಲ್ಲಿ ಸಹ ಹೇಳಿದರು, ನೀವು ಫಿಲ್ಮ್ ಮಾಡುವಾಗ ನೀವು ಜಾಗೃತಿಯಲ್ಲಿ ಮಾಡಿ. ಯಾಕೆ ಹೇಳಿದರೆ, ಇದು ನಮ್ಮ ಕೊರಗಜ್ಜ ಅಂತ ಹೇಳಿದೆ, ಇಡೀ ದೇಶದಲ್ಲಿ ಒಳ್ಳೆಯ ಹೆಸರು ಬಂದಿದೆ, ಅವರ ಹೆಸರನ್ನು ಹಾಳು ಮಾಡಬೇಡಿ. ಮತ್ತು ಅವರ ವೇಷಭೂಷಣ ಕೇಳಿದಾಗ ನನಗೆ ಆಕಾರ ಇಲ್ಲ, ಏನಿಲ್ಲ, ನನ್ನ ಫೋಟೋ ಹಾಕಬೇಡಿ, ನಂದು ಇರೋದು ಗಗ್ಗರ ಮತ್ತು ಮುಟ್ಟಾಳೆ 2 ಕೋರ್, ಹಾಗಾಗಿ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದೆಲ್ಲ ಕೇಳಿ ನಾನು ಅದಕ್ಕೆ ಈ ಸಿನಿಮಾಕ್ಕೆ 23ರಂದು ಒಳ್ಳೆಯ ಇದು ನೋಡಿ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಮಾಡಬೇಕಂತ ಆಸೆ ಇತ್ತು. ಹಾಗೆ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ 23 ತಾರೀಕು ಬೆಳಿಗ್ಗೆ 9:30 ನಾನು 9 ಗಂಟೆ ಅಂತ ಹಾಕಿದ್ದೇನೆ. ಆದರೆ 9:30 ಪೂಜೆ ಮಾಡುವಂತ ಹೇಳಿ ಎಲ್ಲ ಹೇಳಿದರೆ, ಒಂದು ಅರ್ಧ ಗಂಟೆ ಕೆಲವರು ಹೊರಗಿನ ಇವರೆಲ್ಲ ಬರಲಿಕ್ಕಿದ್ದಾರೆ, ಆಗ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು. ಯಾಕೆ ನಾನು 9:30, 9:45 ಮುಹೂರ್ತ ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ. ಅದಕ್ಕಾಗಿ ನೀವು ನನಗೆ ಮುಂಚೆ ತುಂಬ ಸಹಕಾರ ಕೊಟ್ಟಿದ್ದೀರಿ. ಕೋಟಿ ಚೆನ್ನೈ ಪಿಕ್ಚರ್ ಮಾಡುವಾಗ ಒಳ್ಳೆಯ ಹೆಸರು ಬರುವಾಗೆ ಮಾಧ್ಯಮದವರು ಮತ್ತು ದಕ್ಷ ಮಾಧ್ಯಮದವರು ಕೊಟ್ಟಿದ್ದಕ್ಕೆ ನನಗೆ ಒಂದು ಒಳ್ಳೆಯ ಹೆಸರು ಬಂದಿದೆ. ಅದೇ ರೀತಿ ನಾನು ಕೊರಗಜ್ಜನ ಪಿಕ್ಚರು ನಮ್ಮ ಊರಿನವರು, ನೀವೆಲ್ಲ ನಮ್ಮ ಊರಿನವರು, ಅಣ್ಣ ತಮ್ಮಂದಿರಿಂದ ನನ್ನನ್ನು ಎಣಿಸಿ ಈ ಪಿಕ್ಚರಿಗೆ ಪ್ರೋತ್ಸಾಹ ಕೊಡಬೇಕಂತೇಳಿ ಹೇಳಿ, ನೀವು ನಾಡ್ದು ಬೆಳಿಗ್ಗೆ ಎಲ್ಲರೂ ಸಹ 23ಕ್ಕೆ ಮುಹೂರ್ತಕ್ಕೆ ಬರಬೇಕಂತೇಳಿ ತಮ್ಮಲ್ಲಿ ಕಳವಳಿಯಲ್ಲಿ ಹೇಳಿಕೊಂಡು. ಅದಕ್ಕೆ ಅರ್ಥ ಏನು ಬರ್ತದೆ? ಅದು ಮುಂಚಿಂದ ಸಹ ಕೊರಗಲ ತನಿಯ ಅಂತೇಳಿ ನಾನು ಅಲ್ಲಿ 50 ವರ್ಷದಿಂದ ದರ್ಶನ ಮಾಡೋ ಪಾತ್ರೆಯವರಲ್ಲಿ ಕೇಳಿ ಕೊರಗ ತನಿಯ, ಕೊರಗಜ್ಜ ಅಂತೇಳಿ ಯಾವ ಹೆಸರು ಇರಬೇಕು ಅಂತ ಹೇಳಿದರೆ, ಕೊರಗ ಅಲ್ಲ ಕೊರಗಲ್ಲ ತನಿಯ, ಅದು ಆ ಜಾತಿ ಇದರಲ್ಲಿ ತನಿಯ ಅಂತ ಅವ್ರ ಹೆಸರಿದ್ದು, ಅದು ಕೊರಗಜ್ಜ ಅಂತ ಹೇಳಿದ್ರು. ಅದಕ್ಕಾಗಿ ಕೊರಗಲ್ಲ ಅಂತೇಳಿ ಇಡಿ ಅಂತೇಳಿ ಅವರು ಹೇಳಿದ. ಇಲ್ಲದಿದ್ದರೆ ನಾನು ಕೊರಗ ತನಿ ಅಂತ ಹೇಳ್ತಿದ್ದೆ, ಅದು ತಪ್ಪು, ಇಂಥದೇ ಹೆಸರು ಇಡಿ ಅಂತೇಳಿ ಅವರ ಹ್ಯಾಂಡ್ ರೈಟಿಂಗಲ್ಲಿ ಬರೆಸಿ ಆಮೇಲೆ ನಾನು ಇದಕ್ಕೆ ಕೈ ಹಾಕಿದೆ.
ಇಲ್ಲ ಕೊರಗಜ್ಜನ ಪಿಕ್ಚರು ಈಗ ನೋಡಿ ಯಾವುದೇ ಫಿಲ್ಮು ಈಗ ಕೋಟಿ ಚೆನ್ನ 4 ಜನ ಮಾಡಿದ್ರು ಅಥವಾ ಎಲ್ಲ ಪಿಕ್ಚರ್ ಯಾರು ಬೇಕಾದ್ರೆ ಏನು ಮಾಡ್ಬೋದು. ಆದರೆ ಟೈಟಲ್ ಕೊಡುವಾಗ ನನಗೆ ಇದು ಕೊರಗಜ್ಜ ಅಂತ ಟೈಟಲ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹಾಗೆ ನಂದು ಕೊರಗಜ್ಜ ಅಂತ ಹೇಳಿಲ್ಲ, ಕೊರಗಲ ತನಿಯ ಅಂತೇಳಿ ನಾನು ಮಾಡಿದ್ದೀನಿ. ಅದು ಫಿಲ್ಮು ಬಂದಿದ ಬರ್ತಾ ಉಂಟಾ ಹೆಸರು ಆಗಿದೆ, ಬರ್ತದೆ ಅಂತ ಹೇಳ್ತಾರೆ. ಬಂದ ಮೇಲೆ ನೋಡುವ ಎಲ್ಲರೂ ಯಾರು ಬೇಕಾದರೂ ನಮ್ಮ ತುಳು